ಸತ್ಯದ ಬೆಳಕು ಪವರ್ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ದಿವಂಗತ ಮಾಜಿ ಶಾಸಕ ಚನ್ನಬೈರೇಗೌಡರ ಜ್ಞಾಪಕವಾಗಿ ದಾಸೋಹ ಕೊಟ್ಟಿರ. ಈ ದಿನ ಒಂದು ವಿಶೇಷವಾದ ದಿನ, ಯಾಕಂದರೆ ಇವತ್ತು ನಾಗಪಂಚಮಿ ಮತ್ತು ಶ್ರಾವಣ ಶನಿವಾರಗಳು. ದಿವಂಗತ ಈ ತಾಲೂಕಿನ ಮಾಜಿ ಶಾಸಕರು ಬಿ ಚನ್ನಬೈರೇಗೌಡ ಅವರ ಜ್ಞಾಪಕಾರ್ಥವಾಗಿ ನಮ್ಮ ಶಾಸಕರಾದಂಥ ಶರತ್ ಬಚ್ಚೇಗೌಡರು ಮತ್ತು ನಮ್ಮ ನಾಯಕರಾದಂಥ BN ಬಚ್ಚೇಗೌಡರು ಬೈರೇಗೌಡರ ಮಾರ್ಗದರ್ಶನದಲ್ಲಿ ಪ್ರತಿದಿನ ಮಧ್ಯಾಹ್ನ ಸಾರ್ವಜನಿಕರಿಗೆ ಮತ್ತು ರೈತಾಪಿ ಜನಗಳಿಗೆ 1 ಗಂಟೆಯಿಂದ 2 ಗಂಟೆವರೆಗೂ ಊಟದ ವ್ಯವಸ್ಥೆ ಮಾಡಬೇಕಂತೇಳಿ ಎಲ್ಲ ನಮ್ಮ ಬೈರೇಗೌಡರ ಸ್ನೇಹಿತರು, ನಮ್ಮ ಸದಾನಂದ ಆಗ್ಬೋದು, ನಮ್ಮ ಸುಭಾಷ್ ಗೌಡ್ರು ಆಗ್ಬೋದು, ಮತ್ತು ನಮ್ಮ ಸದಾನಂದ್ ಮತ್ತು ನಮ್ಮ ವಿಜಯ್ ಕುಮಾರ್ ಆಗ್ಬೋದು, ಮತ್ತು ನಮ್ಮ ಲಕ್ಷ್ಮಣ್ ಅವರು, ನಾವೆಲ್ಲರೂ ಸೇರಿಕೊಂಡು ಇಲ್ಲಿ ಪ್ರತಿದಿನ ಬರುವಂಥ ಮಧ್ಯಾಹ್ನದ ನಮ್ಮ ದಿವಂಗತ, ಯಾಕಂದರೆ ಅವರು ನಮ್ಮ ಚನ್ನಬೈರೇಗೌಡರು ಒಂದು ಆದರ್ಶ ಪುರುಷ ಈ ತಾಲೂಕಿಗೆ. ಯಾಕಂದರೆ ಅವರು ಹಳೆ ಕಾಲದಲ್ಲಿ ಹೊಸಕೋಟೆ ಟೌನ್ನಲ್ಲಿ ಅವ್ರು ಮಾಡಿದಂಥ, ಅವ್ರು ಶಾಸಕರಾಗಿದ್ದಂಥ ಸಮಯದಲ್ಲಿ ನಮಗೆ ಕುಡಿಯುವ ನೀರಿನ ಅಭಾವ ಇತ್ತು. ಅವಾಗ ನಮ್ಮ ಹೊಸಕೋಟೆಯಲ್ಲಿ ದೊಡ್ಡ ಬಾವಿ ತೋರಿಸಿ ಹೊಸಕೋಟೆ ಟೌನ್ಗೆ ನೀರು ಕೊಟ್ಟಂಥ ಮಹಾನಾಯಕರು. ಮತ್ತು ಶಾಶ್ವತ ಕೆಲಸಗಳೆಲ್ಲ ಯಾರಾದರೂ ಮಾಡೋರಂದ್ರೆ ಅದು ಬೆಳಗನಹಳ್ಳಿ ಕುಟುಂಬದಿಂದ. ಮತ್ತು ನಮಗೆ ಇಲ್ಲಿ ಮಳೆ ಬಂದರೆ ಈ ದೊಡ್ಡ ಮೋರಿ ಮಾಡಿದ್ದಾರೆ, ನೀವು ನೋಡಿರ್ಬೋದು. ಮಳೆ ಬಂದರೆ ಕೆಳಗಿನಪೇಟೆ ಪೂರ್ತಿ ಮುಚ್ಚೋಗ್ಬಿಡೋದು. ಅಂಥ ಕಾಲದಲ್ಲಿ ಅವ್ರ ಸ್ವಂತ ದೊಡ್ಡ ಮೋರಿ ಮಾಡಿಸಿ ಸುಮಾರು ಅದ್ಭುತವಾದ, ಮತ್ತು ಮುನ್ಸಿಪಲ್ ಹೈಸ್ಕೂಲ್ ಮಾಡಿಸಿ, ಮತ್ತು ನಮ್ಮ ಕ್ರೀಡಾಂಗಣ, ಯಾಕಂದರೆ ಹೊಸಕೋಟೆ ಟೌನ್ಗೆ ಎಂಟ್ರಿ ಆದ್ರೆ ಚನ್ನಬೈರೇಗೌಡ ಕ್ರೀಡಾಂಗಣ ಇದೆ, ಎಲ್ಲೂ ಇಲ್ಲ. ಅಷ್ಟು ಅದ್ಭುತವಾದ ಜಿಲ್ಲಾ ಕ್ರೀಡಾಂಗಣಕ್ಕಿಂತ ತುಂಬ ಚೆನ್ನಾಗಿದೆ. ಈಗ ಆ ಕ್ರೀಡಾಂಗಣಕ್ಕೆ ನಮ್ಮ ಶರತ್ ಬಚ್ಚೇಗೌಡರು 7 ಕೋಟಿ ರೂಪಾಯಿ ಅನುದಾನಗಳು ತಂದಿದ್ದಾರೆ. ಹೈಜೆನಿಕ್ ಆಗಿ ಕ್ರೀಡಾಂಗಣ ಮಾಡ್ತಾರೆ. ಅದೇ ರೀತಿಯಾಗಿ ಬಚ್ಚೇಗೌಡರು ಸಹ ಶಾಶ್ವತವಾಗಿ ಅಂತ ಕೆಲಸಗಳು ಮಾಡಿದ್ದಾರೆ. ಅದನ್ನ ಈಗ ನಮ್ಮ ಶರತ್ ಬಚ್ಚೇಗೌಡರದು 5 ಸೂತ್ರಗಳಿದೆ. ಅವರು ಮೊದಲಿಗೆ ವಿದ್ಯಾಭ್ಯಾಸಕ್ಕೆ ಮಾನ್ಯತೆ ಕೊಡ್ತಾರೆ. ಈ ಮೊನ್ನೆ SSLC ಎಕ್ಸಾಮ್ ಬಂದಂಥ ಸಮಯದಲ್ಲಿ ಅರಿವಿನ ಬೆಳಕು ಅನ್ನೋ ಒಂದು ಕಾರ್ಯಕ್ರಮವನ್ನು ಮಾಡಿ ಸುಮಾರು 5,000 ಜನ SSLC ಬರೆಯುವಂಥ ಮಕ್ಕಳನ್ನ ಕರೆಸಿ ಅವರಿಗೆ ಯಾವ ಥರ ಎಕ್ಸಾಮ್ ಅವ್ರು ಪ್ರಿಪೇರ್ ಆಗಬೇಕು ಅಂತ ಹೇಳೋದಕ್ಕೆ ಸಲಕರಣೆಗಳನ್ನೆಲ್ಲ ಮಾಡಿಕೊಟ್ಟು, ಮತ್ತು ನಮ್ಮ BO ಅವರು ಪದ್ಮನಾಭ ಅವರ ನೇತೃತ್ವದಲ್ಲಿ ಮಾಡಿದ್ರು. ಇದು ನಮಗೆ ಜಿಲ್ಲೆಗೆ ಪ್ರಶ್ನೆ ಬಂತು SSLC ಎಕ್ಸಾಮ್ಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು. ಮತ್ತೆ ರಾಜ್ಯಕ್ಕೆ 7ನೇ ಸ್ಥಾನ ಬಂದು ಒಳ್ಳೆ ನಮಗೆ ಫಲಿತಾಂಶ ಬಂತು. ಅದೇ ರೀತಿಯಾಗಿ 2ನೇದು ಆರೋಗ್ಯದ ಬಗ್ಗೆ ಹೇಳ್ಬೇಕಂದ್ರೆ ಈಗ 100 ಬೆಡ್ ಹಾಸ್ಪಿಟಲ್ ಮಾಡಿಸ್ತಾ ಇದ್ದಾರೆ. ಮತ್ತೆ ತಾಯಿ ಮತ್ತು ಮಕ್ಕಳ ಹಾಸ್ಪಿಟಲ್ ಮಾಡಿಸಿದ್ದಾರೆ. ಅದೇ ರೀತಿಯಾಗಿ ಉದ್ಯೋಗ ಮೇಳಗಳು ಮಾಡಿ ಯುವಕರಿಗೆ ಉದ್ಯೋಗ ಕೊಡುವಂತ ಕೆಲಸ ಮಾಡಿದ್ರು. ಮತ್ತೆ ಸ್ವಚ್ಛತೆ ಮಾಡುವಂತ ಸ್ವಚ್ಛ ಭಾರತ ಕಾರ್ಯಕ್ರಮಗಳು ಮಾಡಿಸೋದಾಗ್ಬೋದು. ಮತ್ತೆ ಕುಡಿಯುವ ನೀರಿನ ಎಲ್ಲ ಅವರು ಏನೇ ಮಾಡಿದ್ರು ಶಾಶ್ವತ ಅಭಿವೃದ್ಧಿ ಮಾಡುವಂತ ಯುವ ನಾಯಕರು. ಅಂತ ನಾಯಕರು ಅವರು ಸಚಿವರಾಗ್ತಾರಂತೇಳಿ ನಾವೆಲ್ಲ ಸ್ನೇಹಿತರು ಸೇರ್ಕೊಂಡು ಅವ್ರು ಸಚಿವರಾಗಿ ದಿನಾನೇ ನಾವಿಲ್ಲಿ ಪ್ರತಿದಿನ ಬರುವಂತ ರೈತರಿಗೆ, ಮತ್ತೆ ತಾಲೂಕು ಕಚೇರಿಗೆ ಬರುವಂತ ರೈತರಿಗೆ ಮತ್ತೆ ಸಾರ್ವಜನಿಕರಿಗೆ ಊಟದ ವ್ಯವಸ್ಥೆ ಮಾಡ್ಬೇಕಂತೇಳಿ ನಾವು ಪ್ಲಾನ್ ಮಾಡ್ಕೊಂಡಿದ್ವಿ. ಅದು ಏನಾಯ್ತೋ ಗೊತ್ತಿಲ್ಲ, ದುರದೃಷ್ಟಕರ. ಅದು ಅವರು ಸಚಿವರಾಗಿದ್ರೆ, ಇಂಥ ನಾಯಕರುಗಳು ಸಚಿವರಾದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯ ಆಗ್ಬೋದು, ನಮ್ಮ ದೇಶ ಆಗ್ಬೋದು, ಇನ್ನೂ ಮೇಲ್ಮಟ್ಟಕ್ಕೆ ಹೋಗ್ಬೋದು. ಯಾಕಂದ್ರೆ ದೂರದೃಷ್ಟಿ ನಾಯಕರನ್ನ ಸಚಿವರನ್ನಾಗಿ ಮಾಡಬೇಕಾಗಿತ್ತು. ಅದೇನಾಯ್ತು ಅಂತ ಗೊತ್ತಾಗ್ಲಿಲ್ಲ. ಅದೊಂದು ನಮಗೆ ದುರಂತ ಹೇಳ್ಬೇಕಂದ್ರೆ. ಮುಂದಿನ ದಿನಗಳಲ್ಲಾದ್ರೂ ಹೈಕಮಾಂಡ್ ಅವರು ಗಮನದಲ್ಲಿ ಇಟ್ಕೊಂಡು ಒಳ್ಳೆ ಸಚಿವ ಸ್ಥಾನ ಕೊಡ್ಬೇಕಂತ ಹೇಳಿ ಕೇಳ್ಕೊಳ್ತಾ, ಈ ದಿನ ಅವರ ಹೆಸರಿನಲ್ಲಿ ನಮ್ಮ ಚನ್ನಬೈರೇಗೌಡರ ಜ್ಞಾಪಕಾರ್ಥವಾಗಿ ಎಲ್ಲ ನಾವು ನಾಯಕರು ಸೇರ್ಕೊಂಡು ಇಲ್ಲಿ ಪ್ರತಿದಿನ ಮಧ್ಯಾಹ್ನದ ಊಟದ ವ್ಯವಸ್ಥೆ ಮಾಡಿದ್ದೀವಿ. ಈಗ ಶಾಸಕರು ಬರಬೇಕಾಯ್ತು, ಅದೊಂದು ದೇವಸ್ಥಾನದ ಕಾರ್ಯಕ್ರಮ ಇರೋದ್ರಿಂದ ಊಟದ ಸಮಯ ಮುಗಿತಾ ಇದೆ. ಆದ್ರಿಂದ ಈಗ ನಾವು ಪ್ರಾರಂಭ ಮಾಡ್ತಿದ್ದೀವಿ. ಇನ್ನೊಂದಿನ ಶಾಸಕರು ಬಂದು ಇದಕ್ಕೆ ಚಾಲನೆ ಕೊಡ್ತಾರೆ ಅಂತ ಹೇಳ್ತಾ ಎಲ್ಲರೂ ಇದನ್ನ ಸದುಪಯೋಗ ಪಡ್ಕೋಬೇಕು. ನಮ್ಮ ಶಾಸಕರಿಗೆ ನಾವು ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸಿ ಈಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೀವಿ. ಎಲ್ಲ ನಿರ್ದಿರ್ತಕ್ಕಂಥ ಈ ಉದ್ಘಾಟನೆ ನಮ್ಗೆ ಇನ್ನೊಂದು ವಿಶೇಷ ಏನಾಯ್ತು ಅಂದ್ರೆ, ಮಾಜಿ ನಮ್ಮ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ರಾಜಣ್ಣ ಅವರು ಬಂದವರು ಉದ್ಘಾಟನೆ ಮಾಡಿದ್ರು. ಅವರಿಗೆ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತೇವೆ. ಮತ್ತೆ ಅವರು ಈಗ ನಮ್ಮ 5 ಗ್ಯಾರಂಟಿಗಳ ಅಧ್ಯಕ್ಷರು ಜಿಲ್ಲಾ ನೋಡಿ, ಅವ್ರ ಕೈಯಲ್ಲೇ ಉದ್ಘಾಟನೆ ಆಯಿತು. ಅದೊಂದು ನಮಗೆ ಸಂತೋಷದ ಕರ ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಕ್ಕಂಥ ಎಲ್ಲ ನಮ್ಮ ಆತ್ಮೀಯರಿಗೆ, ಎಲ್ಲ ನಮ್ಮ ನಾಯಕರುಗಳಿಗೆ, ನಮ್ಮ ಟೌನ್ ಬ್ಯಾಂಕ್ ಅಧ್ಯಕ್ಷರಾದಂಥ ನಮ್ಮ ಮಂಜಣ್ಣ ಅವ್ರಿಗೆ, ನಮ್ಮ ಕಿರಣ್ ಅವ್ರಿಗೆ, ಮುರಳಿ ಅವ್ರಿಗೆ, ನಮ್ಮ ಹರೀಶ್ ಪಾಲು, ಮಂಜು, ಎಲ್ಲರೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲರಿಗೂ ನಾನು ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸಿ ಈಗ ಕಾರ್ಯಕ್ರಮ ಪ್ರಾರಂಭ ಮಾಡ್ತೀವಿ. ಜೈ ಭೀಮ್, ಜೈ ಜಾಂಬವ. ಬಂಧುಗಳೇ, ಈಗಾಗಲೇ ಕೂಡ ಅನ್ನದಾಸೋಹ ಕಾರ್ಯಕ್ರಮವನ್ನು ಮಧ್ಯಾಹ್ನ ಹೊಸಕೋಟೆ ತಾಲೂಕು ಕಚೇರಿಯ ಒಳಗಡೆ ಪ್ರಾರಂಭ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಇದು ಸಂತೋಷದಾಯಕವಾದಂಥ ವಿಚಾರ. ಈಗಾಗಲೇ ಈ ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥ ಚನ್ನಬೈರೇಗೌಡರ ಹೆಸರಲ್ಲಿ ಅವರ ಜ್ಞಾಪಕಾರ್ಥವಾಗಿ, ಬೆಣ್ಗೇನಹಳ್ಳಿ ಕುಟುಂಬದವರ ಜ್ಞಾಪಕಾರ್ಥವಾಗಿ ಈ ಕಾರ್ಯಕ್ರಮವನ್ನು ನಮ್ಮ ಸುಬ್ರಾಜ್ ಅವರು, ಮತ್ತು ಶರತ್ ಬಚ್ಚೇಗೌಡರು, ಬೈರೇಗೌಡರು, ರಾಜಶೇಖರ್ ಗೌಡರು, ಸತೀಶ್ ಗೌಡರು, ನಾರಾಯಣ್ ಗೌಡರು, ಸುರೇಶ್ ಅವರು, ಲಕ್ಷ್ಮಣ್ ಅವರು, ಸುಬ್ರಾಜ್ ಅವರು, ವಿಜಯ್ ಕುಮಾರ್, ಸದಾನಂದ, ಜಯರಾಜ್ ಅವರು, ಸುಭಾಷ್ ಗೌಡರು,
ಮತ್ತು ಇನ್ನು ಅನೇಕ ಮುಖಂಡರುಗಳು ಕೂಡ ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿ ಇಲ್ಲಿಗೆ ಬಂದಂಥವರು ಕೂಡ ಯಾರೂ ಹೊಟ್ಟೆ ಹಸಿವಿನಿಂದ ಇರಬಾರ್ದು ಅನ್ನೋ ದೃಷ್ಟಿ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ನಮ್ಮ ಶರತ್ ಬಚ್ಚೇಗೌಡರು ಯುವ ನಾಯಕರು, ಮುಂದಿನ ಭವಿಷ್ಯತ್ತಿನ ನಾಯಕರು, ಜನಪ್ರಿಯ ಶಾಸಕರು, ಸನ್ಮಾನ್ಯ ಶ್ರೀ ಜನಪ್ರಿಯ ಶಾಸಕ ಶರತ್ ಬಚ್ಚೇಗೌಡ ಮತ್ತು ಮಾಜಿ ಸಂಸದ BN ಬಚ್ಚೇಗೌಡರ ನೇತೃತ್ವದಲ್ಲಿ HM ಸುಬ್ರಾಜ್ರವರು ಮತ್ತು ಲಕ್ಷ್ಮಣಗೌಡರು ಹೊಸಕೋಟೆ ತಾಲೂಕು ಕಚೇರಿಯ ಆವರಣದಲ್ಲಿ ದಾಸೋಹ ಕುಟೀರ ಪ್ರತಿನಿತ್ಯ ಮಧ್ಯಾಹ್ನ 1 ರಿಂದ 2 ಗಂಟೆಯವರೆಗೆ ಅಲ್ಲಿ ಬಂದಂಥ ಸಾರ್ವಜನಿಕರಿಗಾಗಿ ಊಟ ನೀಡುವಂತೆ ಚನ್ನಳ್ಳಿ 5 ಗ್ಯಾರಂಟಿ ಯೋಜನೆಗಳ ರಾಜಣ್ಣನವರು ಹಾಗೂ HM ಸುಬ್ರಾಜರವರು, ಲಕ್ಷ್ಮಣಗೌಡರು, ಸುಭಾಷ್ ಗೌಡರು, ಹರೀಶ್ ಚಕ್ರವರ್ತಿ, ಪೂಜ್ಯನಗರರ ಸದಸ್ಯ ರಮೇಶ್ರವರು, ಸದಾನಂದರವರು, ಜಯರಾಜ್ರವರು, ಕೋಡಳ್ಳಿ ಕೊರಳೂರು ಸುರೇಶ್ರವರು ಎಲ್ಲ ಗಣ್ಯ ವ್ಯಕ್ತಿಗಳು ಸಾರ್ವಜನಿಕರಿಗೆ ಈ ಮೂಲಕ